ಬೇಜಾರು ಅವೆಲ್ಲ ಏನಿಲ್ಲ, ಖುಷಿಯಾಗಿ ಹ್ಯಾಪಿ ಆಗಿದ್ದೀವಿ. ಖುಷಿಯಾಗಿ ಹ್ಯಾಪಿ ಆಗಿದ್ದೀವಿ. ಇವಳಿಗೆ ಇವಳ ಜೊತೆ ರೀಲ್ಸ್ ಮಾಡ್ಕೊಂಡು ಓಡಾಡ್ಕೊಂಡು ಗೇಮ್ ಮಾಡ್ಕೊಂಡು ಇರ್ಬೇಕಂತೆ ಇದ್ಬಿಡು ಅಷ್ಟೇ. ಅಷ್ಟೇ ಬೇಕು. ಸಿಂಪಲ್ ಮದುವೆ ಯಾವ ಥರ ಮದುವೆ ಅಂತ ನಾನು ಹೇಳ್ತೀನಿ ನಿಮ್ಗೆ, ಆಮೇಲೆ ಲಾಸ್ಟಿಗೆ ಹೇಳ್ತೀನಿ. ಕೊನೆ ತನಕ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ನನ್ನ ವಿಡಿಯೋನ ಪ್ಲೀಸ್ ಗೈಸ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. Okay, let's go. ಏನೋ ಇವತ್ತು ಸ್ಪೆಷಲಾಗಿ ವಿಡಿಯೋ ಮಾಡ್ತಾವ ನೋಡ ಅನಿಸ್ತೀನಿ, ಆದ್ಮೇಲೆ ಅಂದ್ಕೋಬೇಡಿ. ಇವತ್ತು ನಮ್ಮ ಅಣ್ಣನ ಮದುವೆ ಗೈಸ್, ಅದಕ್ಕೇನೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಈಗ ನಮ್ಮ ರಾಕಿನ ಒಬ್ಬನೇ ಬಿಟ್ಬಿಟ್ಟು ಈಗೆಲ್ಲ ಹೋಯ್ತಿದ್ದೀವಿ. ಎಲ್ಲ ಆಲೆ ಹೋಗೋರೆ, ಈಗ ನಾವು ಹೋಗ್ಬೇಕಷ್ಟೇ, ಗಂಡು ಹೆಣ್ಣು ಆಲೆ ಹೋಗೋದೆ. ಏನು ಹೇಳ್ಬೇಕಾಗಿತ್ತು ಅದಕ್ಕೆ ಹೇಳ್ತಿದ್ದೀನಿ. ನಮ್ಮ ಅಣ್ಣ ವಿಡಿಯೋ ಮಾಡು ಅಂತ, ಲಾಗ್ ಮಾಡು ಅಂತ, ಅದಕ್ಕೆ ಮಾಡ್ತಿದ್ದೀನಿ ಗೈಸ್. ಮಸ್ತಾಗಿರುತ್ತೆ. ಈಗ ಬನ್ನಿ ಗೈಸ್, ನಾವು ಹೊರಡೋಣ ಈಗ. ಎಷ್ಟು ದಿನ ಆದಮೇಲೆ ಇವ್ ನೋಡಿ ಹೆಂಗೆ ಮಾಡ್ಕೊಳ್ಳೋಳು. ಬನ್ನಿ ಗೈಸ್, ಈಗ ಹೊರಡೋಣ. ಎಲ್ಲ ರೆಡಿ ಆಗದೆ, ಕಾರ್ ಬರಲ್ಲ, ಎಲ್ಲ ಗಂಡು ಹೆಣ್ಣು ಆಲೆ ಹೊರಡೋರು. ಈಗ ಕಾರಲ್ಲಿ ಹೋಯ್ತವ್ರೆಲ್ಲ ನೋಡಿ. ಕಾರೆಲ್ಲ ರೆಡಿ ಆಗದೆ, ಬೈಕೆಲ್ಲ ರೆಡಿ ಆಗದೆ. ಈಗ ಹೊರಡಬೇಕು ನೋಡಿ. ಅವರು ಇವ್ರು ನಾವೆಲ್ಲ ಬೈಕಲ್ಲಿ ಹೋಯ್ತೀವಿ. ಈಗ ಇವರೆಲ್ಲ ಬರ್ತಾರೆ. ಓಯ್ ವಾ, ಅವನ ಜೊತೆ ಹೋಗ. ಯಾರು ಹೋಲಿ ಬಿಡು, ನೀನು ಬಾ ಕರ್ಕಂಬ ಅವನು. 3 ಜನ ನಾವು ಇಬ್ಬರೇ ಬರ್ತೀವಿ ಗೈಸ್. ನಾವು ಅಮ್ಮ ರೆಡಿ ಆಗದೆ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಗದೆ ಸುಂದರವಾಗಿ. ನಾವು ಏನು ಜೋರಾಗೇನು ಮದುವೆ ಮಾಡ್ತಿಲ್ಲ, ಸಿಂಪಲ್ ಆಗಿ ಮದುವೆ ಮಾಡ್ತಿದ್ವಿ. ಹಾಂ ಸಿಂಪಲ್ ಆಗಿ ಡಮ್ ಅನ್ಸ್ಬಿಡ್ತೀವಿ ನಾವು ಮದುವೆನ ಅಷ್ಟೇ ಗೈಸ್. ಸುಮ್ಮನೆ ಮಾಡಬೇಕು ಅನಿಸ್ತು, ಮಾಡ್ತಿದ್ದೀನಿ. 3 ಜನ ಈಗ ಬರ್ತಾವ್ರೆ. ನಮ್ಮ ರಾಕಿ ಬಾಬಾ ಹೋಗ್ತಾನೆ. ರಾಕಿ ಸುಮ್ಮನೆರಪ್ಪ, ಬತ್ತಿ ಸುಮ್ಮನೆರಪ್ಪ. ಗೈಸ್ ನೋಡಿ, ಗಂಡು ನಿಲ್ ಕೂತಾರೆ. ವಾಚಿ ಹಂಗಂತಾರ 1 2 3 ಕಾರಲ್ಲೆಲ್ಲ ಹೋಯ್ತಿದ್ವಿ ಈಗ ಗೈಸ್. ಸಿಂಪಲ್ ಆಗಿ ಆ ಗಾಡಿ ನೋಡಿ, ಸಡೆ ಬೇರೆ ಬರ್ತಾವನಲ್ಲಿ. ಈಗ ದೇವಸ್ಥಾನಕ್ಕೆ ಸ್ವಲ್ಪ ಪೂಜೆ ಮಾಡ್ಬಿಟ್ಟು ನಾವು ನಮಸ್ಕಾರ ಹಾಕೊಂಡು ಹೊರಡಬೇಕು. ಸಿಂಪಲ್ ಮದುವೆ ಯಾವ ಥರ ಮದುವೆ ಅಂತ ನಾನು ಹೇಳ್ತೀನಿ ನಿಮ್ಗೆ, ಆಮೇಲೆ ಲಾಸ್ಟಿಗೆ ಹೇಳ್ತೀನಿ. ಕೊನೆ ತನಕ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ನನ್ನ ವಿಡಿಯೋನ ಪ್ಲೀಸ್ ಗೈಸ್ ಅಂತ ಹೇಳ್ಬಿಟ್ಟು. ಅದೇ ಕಳವಚಮ ತಾಯಿ ಆಶೀರ್ವಾದ ಇದ್ರೆ ಎಲ್ಲ ಒಂದೇ. ಸರ್ ನೀವು ಮದುವೆ ಆಯ್ತಿದ್ದೀರಾ, ಏನಂತೀರಾ ಸರ್? ಚಂದನ್, ನೀವು ಫಸ್ಟ್ ಟೈಮ್ ಮದುವೆ ಆಯ್ತು, ಏನಂತೀಯ? ಫಸ್ಟ್ ಟೈಮ್ ಅಲ್ಲ, ಆಲ್ರೆಡಿ 2 ವರ್ಷದಿಂದ ಲವ್ ಮಾಡ್ತಾ ಇದೀವಿ. ನಮ್ಮ ಮದ್ವೆ ಅವಾಗ ಆಗ್ಬಿಟ್ಟಿದೀವಿ. ಯಾವಾಗ ನಾವು ನೋಡಿದ್ವಿ ಅವತ್ತೇ. ಇವಾಗೇನು ಹೊಸ್ತಾಗ ಮದ್ವೆ ಏನು ಅಂತ ಇಲ್ಲ. ಎಕ್ಸ್ಪೀರಿಯನ್ಸ್ ಹೆಂಗೈತಿ ನಿಮ್ದು? ಎಕ್ಸ್ಪೀರಿಯನ್ಸ್ ನಮ್ದೇನಿಲ್ಲ, ದುಃಖ ಬೇಜಾರು ಅವೆಲ್ಲ ಏನಿಲ್ಲ. ಖುಷಿಯಾಗಿ ಹ್ಯಾಪಿ ಆಗಿದ್ದೀವಿ. ಖುಷಿಯಾಗಿ ಹ್ಯಾಪಿ ಆಗಿದ್ವಿ. ಹೇಳ್ತೀರಿ ನೀವು, ನಾನು ಬರ್ತೀನಿ ನಿಮಿಷ. ಯಾವ ಮಾಡೋದಾಗೋ ಗೈಸ್. ಫೈನಲಿ ಬಂದು ಇಲ್ಲಿ ಯಾವ ಮಠ ಇದು, ಇಲ್ಲೇ ನಮ್ಮ ಅಣ್ಣ ಮೊದಲು ನಡೀತಿರೋದು. ಇವರೆಲ್ಲ ಬಂದವ್ರೆ. ಇವ್ರು ನೋಡಿ, ಇವರಂತೆ. ನಿಮ್ಮ ಹೆಸರು? ಆನಂದ್ ಅಂತ. ಏನ್ ಮಾಡ್ತಿದ್ದೀರಾ ನೀವು? ನಾವ ಡ್ರೈವಿಂಗ್ ಮಾಡ್ತೀವಿ ಸರ್. ಅಲ್ಲ, ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಡ್ರೈವಿಂಗ್ ಮಾಡ್ಕೊಂಬಂದು ಈಗ ಡ್ರೈವ್ ಮದ್ವೆಗೆ ಗಂಡು ಹೆಣ್ಣು ಕರ್ಕೊಂಬಂದು ಈಗ ಇದಾಗುತ್ತೆ. ಇನ್ನೇನು ಹೇಳ್ಬೇಕು ಸರ್? ಹೆಂಗ್ ಜೋಡಿ ಹೆಂಗೋರೆ? ಸೂಪರ್ ಜೋಡಿ ರೀ, ಸೂಪರ್ ಜೋಡಿ. ಗೊತ್ತು. ಏನಿಲ್ಲ, ಇನ್ನೇನಿಲ್ಲ ಗೈಸ್. ಈಗ ಮದುವೆ ಮಾಡಿ ಮನೆಗೆ ಹೋಗೋದು ಅಷ್ಟೇ, ಏನಿಲ್ಲ ಗೈಸ್. ಬನ್ನಿ ನಾಷ್ಟಾ ಊಟ ರೆಡಿ ಮಾಡ್ಬೇಕಲ್ಲ, ಹೋಗ್ತೀರಿ ಹೋಗಿ. ಊಟ ರೆಡಿ ಮಾಡಿರ್ಬೇಕಾದ್ರೆ. ಅಲ್ಲ ಸರ್, ನಾಷ್ಟಾ ಏನ್ ಮಾಡ್ತಾ ಇದ್ದೀರಾ ಸರ್? ನಾಷ್ಟಾ ಬಿಸಿಬೇಳೆ ಹೊತ್ತು ಪೊಂಗಲ್. ಇದು ಖಾರ ತರ್ಸಿ ಅಲ್ಲ, ಕರೀತಾರ ಭಟ್ರು ಅಲ್ಲಿ. ಬನ್ನಿ
ಇವ್ರು ಚಪ್ರೀಸ್ ಎಲ್ಲರೂ ಬಿಡಲ್ಲ. ನೋಡಿ ಗಾಯ್ಸ್ ಇಲ್ಲೇ ಮಾಡ್ದವ್ರೆ. ನನ್ನ ಹೆಸರು ಇದು ನನ್ನ ಲೆವೆಲ್ ಅಂದ್ರೆ ಅದು ಕಾರ್ ನೋಡಿ ಗಾಯ್ಸ್ ಆ ಕಾರು ಅಂತ. ಹೆಂಗ್ ನಗ್ತಾರ ಕೂಡ ನೀನ್ ಲಾಗ್ ಮಾಡೋದನ್ನ ಇದನ್ನ ಮತ್ತೆ ಮಾಡು. ಮಟನ್ ಒಳಗಡೆ ಒಂದು ಹೊಡ್ಕೊಳೋ. ಬೇಗ ಮಾಡ ಬೇಗ. ಗಾಡಿ ಬಿಟ್ರು ಪರವಾಗಿಲ್ಲ. ಗೌರೇ ಪದೇ ತ್ರೈಗುಂ ಸ್ಮರಾಮಿ ಸುಲಗ್ನ ಸಾವಧಾನ ಶುಭಮುಹೂರ್ತ ಸಾವಧಾನ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ. ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಜೀವನ ಏತುನ ಕಂಟೆ ಅರಹವಾಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ತ್ರ್ಯಂಬಕಮಂತ್ರೇಣ ವಸಿತಂ ಪರಿಕಲ್ಪಯಾಮಿ ದಿವ್ಯಾ ಪರಿಮಳಗಂಧಾನ್ ಧಾರಯಾಮಿ ಅಲಂಕರಣಾರ್ಥೇ ಅಕ್ಷತಾನ್ ಸಮರ್ಪಯಾಮಿ ಪರಿತ್ರಾಕ್ಷಣಾನ್ ಕುಮಾಂತಂ ಸಮರ್ಪಯಾಮಿ ಸರ್ವಷೋಡಶೋಪಚಾರ ಪೂಜಾಂ ಭವೇಯಃ ದಶಾನಂ ದುಷ್ಟಂ ದೋಪಂ ಸುಗಂಧಂ ಕ್ಷಮನೋರಂ ಕಪಿಲಾಂ ಸ್ಥಾಪಯಾಮಿ ಶುಭಮುಹೂರ್ತೋತ್ಸವಂ ತಥಾಸ್ತ್ವಂ. कल्याणैकनिदानमिति यस्कालाग्निरुद्धादिभिः प्रज्ञातोपनिजग्रसतं पापव्यकृत्यं तथा सुलग्ना सावधान शुभमुहूर्त सावधान श्री पार्वती. ಗೈಸ್ ಫೈನಲಿ ನಮ್ಮ ಅಣ್ಣ ಮದುವೆ ಮುಗೀತು ಅಷ್ಟೇ. ताम्बूलं कामयमानः विवाह अंगभूतेन महा गौरी प्रीतिं उपायन दानम् इदं संप्रददे नमः नमः. ಸರಿ ಅತ್ತೆ ನೋಡಿ ನಾವಲ್ಲ 8:30 ಸೂರ್ಯ ಕಾಣ್ತಾವ್ರಿ ಪಕ್ಕದಲ್ಲಿ ಚಂದ್ರ ಕಂಡ್ಬಿಡೋಣ ನೀಡು ಪೂರ್ತಿ ಮೇಲೆ ಕಾಲ್ತದ ಹಿಂಗೆ ಹಿಡ್ಕೊತಾವನೆ. ಎಲ್ರು ಬಂದ್ರಿ. ಹ್ಯಾಪಿ ಬರ್ಡೇ ಟು ಹ್ಯಾಪಿ ಫಾದರ್ಸ್ ಡೇ. ಇಲ್ಲ ಇವಾಗ ಮದುವೆ ಆಗಿರೋದು. ಹ್ಯಾಪಿ ಫಾದರ್ಸ್ ಡೇ. ಒಳ್ಳೆ ಅಣ್ಣ ಮದುವೆ ಮುಗಿಸ್ಬಿಟ್ಟು ಏನೋ ಅನ್ಸೈತೆ. ಚೆನ್ನಾಗಿರ್ಲಿ ಅಷ್ಟೇ. ಆಮೇಲೆ ಅವರಿಬ್ರು ಚೆನ್ನಾಗಿದ್ರೆ ಸಾಕು. ಆಮೇಲೆ ಗಿಫ್ಟ್ ಏನು ತಂದಿದ್ಯಾ? ನಾನು ಬಂದಿರೋದೇ ಅವ್ರ ಗಿಫ್ಟು. ಏನು ದೊಡ್ಡ ಗಿಫ್ಟ್ ಚಿಕ್ಕ ಗಿಫ್ಟಾ? ನಮ್ಮ ಅಮ್ಮ ಸರ್ ನಮಸ್ತೆ. ಯಾವ್ರು ನೀವು? ನಮ್ದು ನಾರ್ಸಂದ್ರ ಅಂತ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಯಾಕೆ ಏನು ಕಳ್ಸೋನ್ಗೆ ಹೇಳು.
ಬನ್ನಿ. ಏನಂತೀರಿ ಖುಷಿ ಸಂತೋಷ ವಿಚಾರಕ್ಕೆ? ಏನ್ ಹೇಳೋಣ ಏನ್ ಹೇಳೋಣ ನೀನ್ ಫಸ್ಟ್ ಹೇಳ್ಕೊಟ್ರೆ ನಾವು ಹೇಳ್ತೀವಪ್ಪ. ಇಲ್ಲ ಬಾ ಕ್ಯಾಮ್ರಾ ಆಕ್ಷನ್. ಇಲ್ಲಿ ಬರ ವಿನಿ. ಹೆಂಗ್ ಕೊಡ್ಸ್ತೀರ ನಂಗೆ? ಅನ್ನ ಮುದ್ದೆ ಸಾರು ರಾತ್ರಿಗೆ ಅನ್ನ ಮುದ್ದೆ ಸಾರು ಕೊಡ್ತೀನಿ. ಏನು ಕೊಡ್ಸ್ಬೇಡಿ, ನಮ್ಮ ಅಪ್ಪ ಮುಂಚೆ ಕಡೆ ಸಾಕು, ಏನು ಬೇಡ. ಅನ್ನ ಮುದ್ದೆ ಸಾರು ಬೇಡ. ಹಲೋ ಹಲೋ ಹಲೋ, ಏನು 200 ರೂಪಾಯಿ ಅಷ್ಟೇ. ಏನು ಮೋಸ ಅವರು? ಮೋಸ ತಾನೆ ಅವರು. ಈ ಕಡೆ ಬಂದಿಲ್ಲೇ ಸೇವ್ರಿ ಎಲ್ಲ ಆಂಟಿ ಸೈಡ್ ಬರ್ಲಿ, ಕಡೆ ಹೋಗ್ಬಿಡಿ. ಅಯ್ಯೋ ಮದುವೆ ಸರ್ ಏನಂತೀರ? ಏನ್ ಕೇಳಿ? ಅದೇ ಎಲ್ಲ ಒಳ್ಳೆ ಆಯ್ತು, ಕಾರ್ಯ ಎಲ್ಲ ಸೌಕರ್ಯವಾಗಾಯ್ತು. ಆಯ್ತಾ? ಏನು ಇಲ್ಲ, ಈಗಿಲ್ಲ, ಇನ್ನೊಂದು 5 ವರ್ಷ ಕಳಿಬೇಕು. 5 ವರ್ಷ ತನಕ ಇಲ್ಲ ಮದುವೆ. 25ಕ್ಕೆ ಮದುವೆ ಮಾಡ್ತೀವಿ ನಿಮ್ಗೂ, ಇಲ್ಲ ಅಂತ ಹೇಳಿಲ್ಲ, ಮಾಡೋಣ. ಈಗ ನಮ್ದು ಅಂಡೆ ತೂತ್ಕೊಂಡು ಹೋಗೋದೆ. ಅಂಡೆ ತಗೊಂಡು ಮಾಡಿಗೆ ಹೋಗಿ ಅಂಡೆ ಹಾಕ್ಬಿಟ್ಟು ಹೊಸ ಅಂಡೆ ತಂದು ಬಿಟ್ ಮಾಡ್ಬೇಕಷ್ಟೇ. ಅಷ್ಟೇ ಗೈಸ್, ಈಗ ಅಷ್ಟೇ ಮುಗೀತು ನಿಮ್ ಕೆಲಸ. ಅಷ್ಟೇ. ನೀವಂತೀರಾ? ನಮ್ದೇನಿಲ್ಲ. ಎತ್ಕೊಳ್ಳಿ 9,000 ಕೊಡಿ. 9,000. ಏನಂತೀರಾ? ತುಂಬಾ ನಾವು ನಿಮ್ಮನ್ ಕೇಳ್ಬೇಕಲ್ಲ, ನಾನು ವಿಡಿಯೋ ಮಾಡ್ತಿರೋದು. ನೀನ್ ವಿಡಿಯೋ ಮಾಡ್ತೀರ, ನಾವು ನಿಮ್ಮನ್ ಕೇಳ್ಬೇಕು ಹೆಂಗಾಯ್ತು ಅಂತ. ನೀವು ತಾನೇ ಇದ್ದಿದ್ದು ಕಾರಲ್ಲಿ ಯಾವಾಗ್ಲೂ? ಸರ್ ತುಂಬಾ ಖುಷಿ ಆಯ್ತು ಸರ್. ಪೆಟ್ರೋಲ್ ಕಾಸಿಸ್ಕೊಂಬಂದಿ ಸರ್ ಆ ಗಾಡಿಗೆ. ಏನಿಲ್ಲ ನೋಡಿ, ಯಾವ್ದು ಪೂಜೆ ಮಾಡಕ್ ಬಂದ್ರು. ನೋಡ್ತಾ ಇದ್ವಿ ಒಬ್ರಿಗೊಬ್ರು, ಆಮೇಲೆ ಅವ್ರಿಗೂ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು. ಕಣ್ಣ ನೋಡ್ತಾ ಇದ್ವಿ ಅಂದ್ರೆ ಅವರು ಫಸ್ಟ್ ನಾನಂದ್ರೆ ಆಗ್ತಾ ಇರ್ಲಿಲ್ಲ ಅಂತೆ. ನನಗಿಷ್ಟ ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ, ಇಷ್ಟ ಆಯ್ತು, ಇಬ್ರಿಗೂ ಇಷ್ಟ ಆಯ್ತು. ನಾನೇ ಫಸ್ಟು ಅವ್ರದ್ದು ID ಇನ್ಸ್ಟಾಗ್ರಾಮಲ್ಲಿ ಬಂತು, ನಾನೇ ಫಸ್ಟ್ ಮೆಸೇಜ್ ಮಾಡಿದ್ದು. ಮೆಸೇಜ್ ಮಾಡ್ತಾ ಇವರು ಆಗ್ತಾಯಿದ್ರು, ಅವ್ರು ಆಗ್ತಾಯಿದ್ರು. ಹೌದಾ? ಏನಿಲ್ಲ, ಅದೇ ಅಂದ್ರೆ ಹೇಳ್ರಿ ಅದನ್ನ. ನೀನ್ ಹೇಳು, ನಂಗೇನ್ ಗೊತ್ತಿಲ್ಲ, ಹೇಳು ಹೇಳ್ತಾಳ. ಅದೆಲ್ಲ ಮುಂದಕ್ಕೆ ಹೇಳು, ಮೆಸೇಜ್ ಮಾಡಿದೆ. ಅದು ಅವ್ರಿಗೆ ಕೇಳಿರೋದು. ಬೇರೆ ಹುಡುಗಿರು ಯಾವ ಬೇರೆ ಹುಡುಗಿರಲ್ಲ, ಇಲ್ಲ ಸುಮ್ಮನೆ ಹೇಳು, ಉರ್ಸಕ್ಕೆ ಹೇಳ್ತಾ ಇದೆ. ಆಮೇಲೆ ಇನ್ಸ್ಟಾಗ್ರಾಮ್ ಗೊತ್ತಾಯ್ತು, ನಾನೇ ಅಂತ ಗೊತ್ತಾಯ್ತು. ಆಮೇಲೆ ಹಂಸ ಅಂತ ಗೊತ್ತಾಯ್ತು. ಆಮೇಲೆ ನಾನು ಅಂತ ಗೊತ್ತಾಯ್ತು, ನೋಡ್ತಾ ಇದ್ದವಳು ಅಂತ. ಆಮೇಲೆ ಹಂಗೆ ಪರಿಚಯ ಆಯ್ತು, ಲವ್ ಮಾಡಿದ್ವಿ, ಮದುವೆ ಆಯ್ತು. ಹೆಂಗ ಅನ್ಸೈತೆ ಮದುವೆ ಆಗ್ತಿರೋದು ಈಗ? ನೀನ್ ಹೇಳು. ನನಗೆ ಖುಷಿ ಆಯ್ತಾ ಇದೆ.
ಜೋಶಲ್ಲಿ ಎಲ್ಲಿ ಏ ಮದುವೆ ಅದು ಅಷ್ಟೇ ಖುಷಿ, ಚೆನ್ನಾಗಿರ್ತೀವಿ, ನಂಬಿಕೆ ಐತಿ, ಪೀಸ್ ಆಗಿರ್ತೀವಿ ಅಷ್ಟೇ. ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ, ಪೀಸ್ ಆಗಿರ್ತೀವಿ, ಓಡಾಡ್ತೀವಿ. ಹಾಂ ನಾನು ಅವಳು ಗೊತ್ತು ಹೆಂಗೆ ನೋಡ್ಕೋತೀನಿ ನಾನು ಅಂತ. ಚೆನ್ನಾಗಿ ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋತೀನಿ. ಅವೆಲ್ಲ ಹಾಕ್ಬೇಡ ಕಣೋ ನೀನು, ಆಮೇಲೆ ಚೆನ್ನಾಗಿ ನೋಡ್ಕೋತೀನಿ. ಹೇಳಿ ಹೆಂಗ್ ನೋಡ್ಕೋತಿ ಅಂತ. ಚೆನ್ನಾಗಿ ನೋಡ್ಕೋತೀವಿ. ಇವಳಿಗೆ ಇವಳ ಜೊತೆ ರೀಲ್ಸ್ ಮಾಡ್ಕೊಂಡು ಓಡಾಡ್ಕೊಂಡು ಗೇಮ್ ಮಾಡ್ಕೊಂಡು ಇರ್ಬೇಕಂತೆ. ಇದ್ಬಿಡು ಅಷ್ಟೇ. ಮನೆ ಕೆಲಸ ಮಾಡ್ಬಿಟ್ಟು ಅದೆಲ್ಲ ಮಾಡೋದು ಅಷ್ಟೇ. ಈಗ ಫುಲ್ ಮನ್ಸಿಗೆ ನಮ್ಮ ಮದುವೆ ಆಗಿದ್ದೀವಿ ಅನ್ನೋ ಫೀಲ್ ನಾವು ಯಾವಾಗ ಲವ್ ಮಾಡೋದು ಅವಾಗಲೇ ಬಂದ್ಬಿಡ್ತು. ಇವಾಗೇನು ಹೊಸ್ದಾಗೇನಿಲ್ಲ, ಆದರೆ ಸುಮ್ಮನೆ ಸಾಂಪ್ರದಾಯಿಕ ಆಗ್ಬೇಕಲ್ಲ ಅಂತ ಆಗಿದ್ದೀವಿ. ಯಾವಾಗ ಅಷ್ಟೇ. ಹಾಂ ಏನು ಹೇಳ್ಬೇಕು? ಅವೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಇವಳು ಬೀಳ್ಸ್ಕೊಂಡಿರೋದು. ತರ್ತೀನಿ ಹೋಗಲ್ಲ, ಏನು ಹೇಳಲಿ? ಖುಷಿ ಆಯ್ತು. ಅವರು ನನ್ನ ಮುಖ್ಯ ಅಲ್ಲ, ಅವ್ರು ಚೆನ್ನಾಗಿರ್ಬೇಕು. ಮದುವೆ ಆಗೋದು ಮುಖ್ಯ ಅಲ್ಲ, ಚೆನ್ನಾಗಿ ಬಾಳು ಬದುಕಬೇಕು. ಅವರು ಅಲ್ಲ ಆಡ್ಕೊಂಡಿದ್ದ ಮುಂದೆ ಅವರು ಬಾಳು ತೋರಿಸ್ಬೇಕಷ್ಟೇ, ಆಯಿತಾ? ನಮ್ಮನ್ನೇ ಸಾಕೋದು ಬೇಡ, ನಾವು ಸಾಕೋದು ನಮ್ಗೆ ಐತೆ ಧೈರ್ಯ ಶಕ್ತಿ ಕೊಟ್ಟ ಭಗವಂತ. ಹಾಂ ನಿನ್ನ ಅಷ್ಟೇ ನಾವೆಲ್ಲ ನೋಡ್ಕೋತೀವಿ. ನೀನು ಆಮೇಲೆ ನೀನು ಆಮೇಲೆ ನಾನು ನೋಡ್ಕೊಬೇಕಾಗತ್ತೆ ಹೇಳೋ. ನಾವು ನಿಮ್ಮನ್ನ ಹೆಂಗೆ ನೋಡ್ಕೋತೀವೋ ನೀವು ಹಂಗೆ ನೋಡ್ಬೇಕು, ನಮ್ಮ ನೋಡ್ಕೊಬೇಕು ಅಷ್ಟೇ. ಕೇಳೋದು ಏನು ಕೇಳೋಲ್ಲ. ಹೆಂಗೆ ಅನಿಸ್ತದೆ ಅಂದ್ರೆ ಸಂತೋಷ ಆಯ್ತದ. ಯಾವ ಬಿಡೋದು ಬಿಡು, ಏನು ಅನಿಸ್ತದೆ ಅಂದ್ರೆ ಪ್ರಯತ್ನ ಖುಷಿನೇ.